ಬಟ್ ಮೆಜಾರಿಟಿ ನಾವು ಹೇಗೆ ಗೊತ್ತಾ, ಈ ಥರ ಟೆನ್ಷನ್ ಆಗೋದಕ್ಕೆ ಅಥವಾ ಅತಿಯಾಗಿ ನನಗೆ ದುಃಖ ಆಗ್ತಿದೆ ಇದೆಲ್ಲದಕ್ಕೂ ನಾನು ಯಾವುದೇ ರೀತಿ ಮಾತ್ರೆ ತೊಗೋಬಾರ್ದು, ಇದನ್ನು ನಾನೇ ಹ್ಯಾಂಡಲ್ ಮಾಡಬೇಕು ಅಂತಲೇ ನೀವು ಟ್ರೈ ಮಾಡ್ತಾ ಇರ್ತೀರಾ. ಸೊ ಆ್ಯನ್ಸೈಟಿ ಬಗ್ಗೆ ಈ 3 ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳೋದ್ರಿಂದ ಮುಂದೆ ನಿಮಗೆ ಆ್ಯನ್ಷಿಯಸ್ ಆದಾಗ ಇದನ್ನ ಅಪ್ಲೈ ಮಾಡಿ ನೋಡಿ. ನನಗನ್ಸುತ್ತೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಬಟ್ ಕ್ಲಿಯರ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಫಸ್ಟ್ ಪಾಯಿಂಟ್, ಆ್ಯನ್ಸೈಟಿಯಲ್ಲಿ ರಿಯಲ್ ಡೇಂಜರ್ ಇರೋದಿಲ್ಲ. ಓಕೆ. ಎರಡನೇ ಪಾಯಿಂಟ್, ಆ್ಯನ್ಷಿಯಸ್ ಫೀಲ್ ಆದ ತಕ್ಷಣ ನಿಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತಲ್ವಾ, ಏನೋ ಡೇಂಜರ್ ಇದೆ, ಏನೋ ತೊಂದರೆ ಆಗುತ್ತೆ ಅಂತ. ಆವಾಗ ನೀವು ಆ ಪ್ಲೇಸ್, ಆ ಸಿಚುವೇಶನಿಂದ ಓಡೋದಕ್ಕೆ ಪ್ರಯತ್ನ ಪಡಬೇಡಿ. ಇನ್ನು ಮೂರನೇ ಪಾಯಿಂಟ್, ಆ್ಯನ್ಸೈಟಿಯಲ್ಲಿ ನಮ್ಮ ಇಮ್ಯಾಜಿನೇಷನ್ ಅಥವಾ ನಮಗೆ ಬರೋ ಒಂದು ಥಾಟ್ಸಲ್ಲಿ ನಾವು ಬೇರೆ ಎಲ್ಲೋ ಹೊಟ್ಟೋಗ್ಬಿಟ್ಟಿರ್ತೀವಿ, ಏನೇನೋ ಆಗ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಸೊ ರಿಯಾಲಿಟಿಗೆ ವಾಪಸ್ ಬರೋದು ಇಂಪಾರ್ಟೆಂಟ್, ಅಂದರೆ ಆ ಪ್ರೆಸೆಂಟ್ ಮೂಮೆಂಟಿಗೆ ಬರೋದು ಇಂಪಾರ್ಟೆಂಟ್. ಮೊದಲನೇ ಪಾಯಿಂಟ್, ರಿಯಲ್ ಡೇಂಜರ್ ಅಂದ್ರೇನು? ನಮ್ಮ ಕಣ್ಮುಂದೆ ಒಂದು ಸಿಂಹ ಇದೆ, ನಮ್ಮನ್ನೇ ನೋಡ್ತಾ ಇದೆ, ನಮ್ಮ ಹತ್ರ ಬರ್ತಾ ಇದೆ, ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಬೆವರ್ತೀವಿ, ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತೀವಿ. ಇದು ನಾರ್ಮಲ್ ರೆಸ್ಪಾನ್ಸ್, ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ನರ್ವಸ್ ಸಿಸ್ಟಮ್, ಬ್ರೈನ್ ಮಾಡುವಂಥ ರೆಸ್ಪಾನ್ಸ್. ಆ್ಯನ್ಸೈಟಿಯಲ್ಲಿ ಅಲ್ಲಿ ರಿಯಲ್ ಡೇಂಜರೇ ಇರೋದಿಲ್ಲ. ನಾವೇ ಯೋಚನೆ ಮಾಡ್ತೀವಿ, ಇರುತ್ತೇನೋ, ಬರುತ್ತೇನೋ, ಆಗುತ್ತೇನೋ ಅಂತ ಬೇರೆ ಬೇರೆ ವಿಚಾರ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂದು ವಿಚಾರಕ್ಕಿರುತ್ತೆ. ಈಗ ಮನೆಯಿಂದ ಯಾರೋ ಹೊರಗೆ ಹೋಗಿದ್ದಾರೆ, ಅವರಿಗೇನು ಆಕ್ಸಿಡೆಂಟ್ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಅಯ್ಯೋ ಬೈಕಲ್ಲಿ ಹೋಗಿದ್ದಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೇನೋ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಿಂದನೇ ನಿಮಗೆ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಏನು ಅಂಥದ್ದು ಆಗಿಲ್ಲ, ಆಗದೇ ಇರೋ ವಿಚಾರಕ್ಕೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ನಿಮ್ಮ ಬ್ರೈನ್ಗೆ, ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ನರ್ವಸ್ ಸಿಸ್ಟಮ್ಗೆ ನೀವು ಹೇಳಬೇಕು. ಅಂದರೆ ಓರಲ್ಲಿ ಅದನ್ನ ನೀವು ಪ್ರತಿ ಟೈಮ್ ಕೂಡ ಹೇಳಬೇಕಾಗತ್ತೆ. ಎರಡನೇದು, ಆ್ಯನ್ಸೈಟಿ ಇರೋರಿಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದೋ ಒಂದು ಸಿಚುವೇಶನು ಅಥವಾ ಯಾವುದೋ ಒಂದು ಥಾಟ್ಸ್ ನಿಮಗೆ ಆ್ಯನ್ಷಿಯಸ್ ಫೀಲ್ ಮಾಡಿಸೋದಕ್ಕೆ ಶುರು ಮಾಡಿದಾಗ ನೀವು ಕಂಟ್ರೋಲಲ್ಲಿ ಇರೋದಿಲ್ಲ. ಕೆಲವ್ರಿಗೆ ಆರೋಗ್ಯದ ಸಮಸ್ಯೆ ಅಂದ ತಕ್ಷಣ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬಿಡ್ಬೇಕು, ರೀಚ್ ಆಗಬೇಕು, ಈ ಥರ ಆ್ಯಕ್ಷನ್ಸ್ ತೊಗೊಳ್ತೀರಾ ನೀವು ಅಲ್ವಾ? ಅದು ಸುಮಾರು ಸತಿ ಅವ್ರ ಲೈಫಲ್ಲಿ ಆಗಿರುತ್ತೆ. ಇದರಲ್ಲಿ 2 ವಿಚಾರ ಇದೆ. ನಾವು ಏನನ್ನ ರಿಪೀಟ್ ಮಾಡ್ತಾ ಇರ್ತೀವಲ್ಲ, ಹಾಗೆ ನಮ್ಮ ಬ್ರೈನು ಅಡಾಪ್ಟ್ ಆಗ್ತಾ ಹೋಗುತ್ತೆ. ಈ ಯೋಚನೆ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಓಡಲೇಬೇಕು, ಅದೇ ನೀವು ರಿಪೀಟ್ ಮಾಡ್ತಾ ಇರ್ತೀರಾ, ಅದಕ್ಕೊಂದು ಬ್ರೇಕ್ ಆಗಬೇಕು. ಯಾವಾಗ ನೆಕ್ಸ್ಟ್ ನಿಮ್ಗೆ ಆ್ಯನ್ಷಿಯಸ್ ಫೀಲ್ ಆಗುತ್ತೆ, ಒಂದು 10 ನಿಮಿಷ ಅದಕ್ಕೆ ಯಾವ ಒಂದು ರಿಯಾಕ್ಷನ್ಸು ಕೊಡಬೇಡಿ. ನೀವು ಎಲ್ಲಿದ್ದೀರಾ ಅಲ್ಲೇ ಸುಮ್ಮನೆ ಕೂತ್ಕೊಳ್ಳಿ. ಇದರಿಂದ ಏನಾಗುತ್ತೆ ಗೊತ್ತಾ, ತುಂಬ ಐಸ್ ಕೋಲ್ಡ್ ವಾಟರ್ಗೆ ನೀವು ಶವರ್ ತೊಗೊಳ್ತೀರಾ, ಒಂದು 2-3 ನಿಮಿಷ ನಿಮ್ಗೆ ಅದನ್ನ ತಡೆಯೋಕ್ಕೆ ಆಗೋದಿಲ್ಲ. ಕೆಲವ್ರು ಓಡೋಗ್ಬಿಡ್ತಾರೆ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ, ಅಬ್ಬಾ ಕೋಲ್ಡ್ ವಾಟರಲ್ಲಂತೂ ನಾನು ಸ್ನಾನ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ನೀವು ಆ ಕೋಲ್ಡ್ ವಾಟರ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದಂಗೆ ನಿಮ್ಮ ದೇಹ ಅದಕ್ಕೆ ಅಡಾಪ್ಟ್ ಆಗುತ್ತೆ. ಇನ್ನು ಮೂರನೇ ಪಾಯಿಂಟ್, ನಾವು ಯಾವುದೋ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ನಾವು ತುಂಬಾ ಟೆನ್ಷನ್ ಮಾಡಿಕೊಂಡು ನಮ್ಮ ಮನಸ್ಸು, ದೇಹ ಒದ್ದಾಡ್ತಾ ಇರುತ್ತೆ. ರಿಯಾಲಿಟಿಗೆ ಬರೋದಕ್ಕೆ, ಆ ಪ್ರೆಸೆಂಟ್ ಮೊಮೆಂಟಿಗೆ ಬರೋದಕ್ಕೆ ನೀವು ಸುತ್ತಮುತ್ತ ಇರೋ ವಸ್ತುಗಳನ್ನ ಅಬ್ಸರ್ವ್ ಮಾಡಿ. ಇದನ್ನು ನೀವು ಆ್ಯನ್ಸೈಟಿ ಬಂದಾಗ ಮಾಡೋದಕ್ಕೆ ಆಗದೆ ಇರ್ಬೋದು, ನಿಮ್ಮ ಮೈಂಡ್ ಅಷ್ಟು ಓಡೋದಿಲ್ಲ. ಸೊ ನಾರ್ಮಲ್ ಆಗಿದ್ದಾಗಲೇ ನೀವು ಒಂದು ದಿವಸದಲ್ಲಿ ಒಂದು 2-3 ಸತಿ ಈ ಗ್ರೌಂಡಿಂಗ್ ಟೆಕ್ನಿಕ್ನ ಯೂಸ್ ಮಾಡಿ. ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಪಾಸ್ ತೊಗೊಂಡು ಸುತ್ತಮುತ್ತ ಏನು ವಸ್ತು ಇದೆ, ಅದು ಯಾವ ಕಲರ್ ಇದೆ, ಏನು ಸೌಂಡ್ ಕೇಳಿಸ್ತಾ ಇದೆ, ಏನು ಸ್ಮೆಲ್ ಮಾಡ್ತಾ ಇದ್ದೀನಿ, ಏನೇನ ನಾನು ಟಚ್ ಮಾಡ್ತಾ ಇದ್ದೀನಿ, ಈ ರೀತಿ ನೀವು ಪ್ರೆಸೆಂಟಿಗೆ ಬರೋದಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳ್ತಾ ಇರೋದು ನಿಮಗೆಲ್ಲ ಅರ್ಥ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನಷ್ಟು ಸುಲಭವಾಗಿ ಇದನ್ನ ಹೇಳಬೇಕು ಅನ್ನೋ ಪ್ರಯತ್ನ ನನ್ನ ಮುಂದಿನ ವೀಡಿಯೋಸಲ್ಲಿ ನಾನು ಮಾಡ್ತೀನಿ. ಸಿವಿಯರ್ ಆಗಿದೆ, ಇದೆಲ್ಲ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ.